ಇನ್ನು ಮುಂದೆ ನೋಡೋದಾದ್ರೆ ಹೊಸ ರಾಮಲಲ್ಲಾಗೆ ಉತ್ತರಾಖಂಡದ ಶಂಕರಾಚಾರ್ಯರ ವಿರೋಧ. ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳಿಂದ ವಿರೋಧ ವ್ಯಕ್ತ ಆಗಿದೆ. ಅಯೋಧ್ಯ ಟ್ರಸ್ಟ್ ಅಧ್ಯಕ್ಷ ನೃತ್ಯ ಗೋಪಾಲ್ ದಾಸ್ಗೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಹೊಸ ರಾಮಲಲ್ಲಾ ಬಗ್ಗೆ ಅವಿಮುಕ್ತೇಶ್ವರರು ಪ್ರಶ್ನೆ ಮಾಡಿದ್ದಾರೆ. ಹೊಸ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋ ವರದಿ ಬರ್ತಾ ಇದೆ. ಹಳೆ ರಾಮಲಲ್ಲಾ ಮೂರ್ತಿ ಏನಾಯ್ತು ಅನ್ನೋದು ಶ್ರೀಗಳ ಪ್ರಶ್ನೆ. ಯಾಕೆ ಹಳೆ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿಲ್ಲ, ಯಾಕೆ ಹೊಸ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ. ಹೊಸ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಟ್ರಕ್ನ ಮೂಲಕ ಹೊಸ ಮೂರ್ತಿಯನ್ನ ತಂದ ದೃಶ್ಯವನ್ನ ನೋಡಿದೆ. ಹೊಸ ಮೂರ್ತಿ ಸ್ಥಾಪನೆ ಯಾಕೆ? ಹಳೆ ರಾಮಲಲ್ಲಾ ಏನಾಯ್ತು? ಈ ಹಿಂದೆ ಇದ್ದಂತಹ ಅಲ್ಲಿ ರಾಮ ಮಂದಿರ ಇತ್ತು, ಬಹಳ ಚಿಕ್ಕ ಪ್ರಮಾಣದಲ್ಲಿ ರಾಮ ಮಂದಿರ ಇತ್ತು. ಆ ರಾಮ ಮಂದಿರದಲ್ಲಿ ಇದ್ದಂತಹ ಆ ಹಳೆ ಮೂರ್ತಿ ಏನಿದೆ ಅದು ಏನಾಯ್ತು? ಹೊಸ ಮಂದಿರ ಏನೋ ಕಟ್ತಾ ಇದ್ದೀರಾ, ಹಳೆ ಮೂರ್ತಿಯನ್ನ ಯಾಕೆ ಇಡ್ತಾ ಇಲ್ಲ ಪ್ರಶ್ನೆ ಮಾಡಿದ್ದಾರೆ. ರಾಮಲಲ್ಲಾ ವಿರಾಜ್ಮಾನ್ಗೆ ಮಂದಿರ ಕಟ್ತೀವಿ ಅಂತ ಹೇಳಿದ್ರಿ ಅಲ್ವಾ, ಅಪೂರ್ಣ ಗರ್ಭಗುಡಿಯಲ್ಲಿ ಹೊಸ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಳೆ ರಾಮಲಲ್ಲಾ ಮೂರ್ತಿಯನ್ನ ನಿರ್ಲಕ್ಷಿಸಿದ್ದೀರಾ, ಹಾಗಾದ್ರೆ ಅದನ್ನ ತೆಗೆದು ಪಕ್ಕಕ್ಕಿಟ್ಟಿದ್ದೀರಾ. 1949ರಲ್ಲಿ ಪ್ರಕಟವಾದಂತಹ ರಾಮಲಲ್ಲಾ ಮೂರ್ತಿ ಏನಾಯ್ತು ಅನ್ನೋದು ಇವರೆಲ್ಲರ ಪ್ರಶ್ನೆ. ಇಷ್ಟು ವರ್ಷ ಬಿಸಿಲು ಮಳೆ ಚಳಿ ಲೆಕ್ಕಿಸದೆ ಟೆಂಟ್ನಲ್ಲಿ ಇದ್ದಂತಹ ರಾಮಲಲ್ಲಾ ಮೂರ್ತಿ ಈಗ ಬೃಹತ್ ಮಂದಿರ ನಿರ್ಮಾಣವಾಗ್ತಾ ಇದೆ. ಆ ಹಳೆ ರಾಮ ಮೂರ್ತಿಯನ್ನ ಇಡೋದರ ಬದಲು ಹೊಸ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಲ್ಲ, ಏನಾಯ್ತು ಆ ಹಳೆ ರಾಮಲಲ್ಲಾ ಮೂರ್ತಿ ಅಂತ ಕೇಳ್ತಾ ಇದ್ದಾರೆ. ಹೊಸ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಮೂಲ ಮೂರ್ತಿಗೆ ಅಗೌರವ ತೋರದಂತೆ ಅಂತ ಉತ್ತರಾಖಂಡದ ಅವಿಮುಕ್ತೇಶ್ವರಾನಂದ ಸರಸ್ವತಿ ಜ್ಯೋತಿರ್ಮಠದ ಸ್ವಾಮೀಜಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಮಾತುಗಳನ್ನ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.